ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. SIR ದಿನದಿಂದ ದಿನಕ್ಕೆ ಹೊಸ ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ಏನು ಕರ್ನಾಟಕದಲ್ಲಿ SIR ಶುರುವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಬಂದರೆ ಹೊಸ ಸಮಸ್ಯೆಗಳು ಶುರುವಾಗ್ತಾ ಇದೆ. ಪರಿಹಾರಗಳು ಯಾವ ಸಿಗ್ತಾ ಇಲ್ಲ. ಪರಿಹಾರವನ್ನು ಒದಗಿಸಬೇಕಾಗಿದ್ದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಇಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಕುರುಡು ಕಣ್ಣಿನಿಂದ ಕೂತಿದೆ. ಯಾವುದೇ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡ್ತಾ ಇಲ್ಲ. ಯಾವುದೇ ಸಾಮಾಜಿಕ ಅಥವಾ ನಾಗರಿಕ ಸಮಾಜಗಳು ಹೋದರೆ ಅವ್ರನ್ನ ಭೇಟಿಯಾಗಲಿಕ್ಕೂ ಸಿಗ್ತಾ ಇಲ್ಲ. ಅವರು ಆ ಮಟ್ಟದ ಒಂದು ವರ್ತನೆಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾಗರಿಕ ಸಮಾಜ ಏನು ಮಾಡಬೇಕು, ಮತದಾರ ತನ್ನ ಮತದಾನದ ಹಕ್ಕುಗಳು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಹೊಸ ಸಮಸ್ಯೆಗಳು ಎಂಥವು, ಹೇಗೆ ಹುಟ್ಟಿದವು ಅನ್ನೋದನ್ನು ಚರ್ಚಿಸಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಜಾಗೃತ ಕರ್ನಾಟಕದ ಮುತ್ತುರಾಜರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಪ್ರಥಮ ಪ್ರಶ್ನೆನ ಇದನ್ನು ಕೇಳ್ತೀನಿ. ಇಲೆಕ್ಷನ್ ಕಮಿಷನ್ ವೆಬ್ಸೈಟ್ ಇವತ್ತು ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವೆಬ್ಸೈಟನ್ನು ಸರಿಯಾಗಿ ನಡೆಸಲು ಒಂದು ಆಗದ ಚುನಾವಣಾ ಆಯೋಗ ಇದನ್ನು SIR ಅನ್ನು ಸರಿಯಾಗಿ ನಿಭಾಯಿಸುತ್ತಂತ ಅನ್ಸುತ್ತಾ ನಿಮಗೆ? ನಮಗೆ ಖಂಡಿತವಾಗಿಯೂ ಕೂಡ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಮೇಲೇ ಪ್ರಶ್ನೆ ಬಂದಿದೆ. ಯಾಕೆ ಅಂತಂದ್ರೆ ಆ ವೆಬ್ಸೈಟ್ ಇದೆ CEO ಕರ್ನಾಟಕ ಅಂತ. ಇಷ್ಟು ದಿನ ನಿಮ್ಗೆ 2002ರ ಮಾಹಿತಿ ತೆಗಿಬೇಕು ಅಂದ್ರೆ ಅಲ್ಲೇ ಹೋಗ್ಬೇಕು. ನಾನು ಎಲ್ಲಿ ಓಟ್ ಹಾಕಿದ್ದೆ, ನನ್ನ ಬೂತ್ ಯಾವುದು, ನನ್ನ ನಂಬರ್ ಯಾವುದು ಅಂತ. ಅದು ಒಂದು ದಿನವೂ ಕೂಡ ನೆಟ್ಟು ಕೆಲಸ ಮಾಡ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ನ ಒಂದಾದ್ಮೇಲೆ ಒಂದು ಕೊಟ್ಟಿದ್ದೀವಿ. ಸರಿ ಮಾಡ್ತೀವಿ ಅಂತಂತಾರೆ. ಇನ್ನೊಂದೇನೋ ಸಮಸ್ಯೆ ತಂದಿಟ್ಟಿರ್ತಾರೆ ಸರ್. ಇನ್ನೊಂದು voters.eci.gov.in ಅಂತ ಒಂದು ವೆಬ್ಸೈಟ್ ಇತ್ತು. ಅದರಲ್ಲೂ ಕೂಡ 2002 ನಮ್ಮ ವೋಟನ್ನು ಹುಡುಕ್ಲಿಕ್ಕೆ ಸಾಧ್ಯ ಇತ್ತು. ಅದು ನಿನ್ನೆಯಿಂದ ಓಪನ್ ಆಗ್ತಾ ಇಲ್ಲ. ಅದು ಲಾಗಿನ್ ಅಂತ ಇನ್ನೊಂದು ರೀಡೈರೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಈ ವೆಬ್ಸೈಟೇ ಓಪನ್ ಆಗಲಿಲ್ಲ ಅಂದ್ರೆ ನಾವು ಹೆಂಗೆ ಎನ್ಯುಮರೇಷನ್ ಫಾರ್ಮ್ನ ತುಂಬತಕ್ಕಂಥದ್ದು? ಇದ್ರ ಬಗ್ಗೆ ಆಯೋಗಕ್ಕೆ ಎಷ್ಟು ಕೊಟ್ಟರು ಕೂಡ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಹೇಳ್ದ ಮಾತು ಸರಿಯಾಗಿದೆ. ಒಂದು ವೆಬ್ಸೈಟ್ನ ಸರಿಯಾಗಿ ನಡ್ಸೋಕೆ ಬರ್ದಿರ್ತಕ್ಕಂಥ ನಾಲಾಯಕ್ಗಳು ಇವರು ಇಡೀ ದೇಶಾದ್ಯಂತ SIR ಮಾಡ್ತಿದೀವಿ ಅಂತಾರೆ. ಕೋಟ್ಯಾಂತರ ಜನರು ಓಟನ್ನ ತೆಗಿತಾರೆ. ಇವರು ಪಾರದರ್ಶಕವಾಗಿ ಮಾಡ್ತಾ ಇಲ್ಲ. ಇವರು ಮನಸೋ ಇಚ್ಛೆ ಮಾಡ್ತಾ ಇದ್ದಾರೆ. ಮತ್ತು ನಾವು ಹಿಂದೆ ಏನೆಲ್ಲ ಆರೋಪ ಮಾಡ್ಕೊ ಬಂದಿದ್ದೀವಲ್ಲ, ಅರ್ಹ ಬಡವರ, ಹಿಂದುಳಿದವರ, ಮಹಿಳೆಯರ, ದಲಿತರು ಓಟ್ ತೆಗಿಯೋಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ ಅದು ದಿನೇ ಪ್ರೂವ್ ಮಾಡ್ತಾ ಇದ್ದಾರೆ ಸರ್. ಇವರು ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಕರ್ನಾಟಕದ ಅರ್ಹ ಮತದಾರರು ಅಂತಂದರೆ ವಯಸ್ಕ ಮತದಾರರು ಅಂತ ನಾವು ಲೆಕ್ಕ ಹಾಕಿದಾಗ 2026ಕ್ಕೆ ಕರ್ನಾಟಕದಲ್ಲಿ 5,81,00,000 ಮತದಾರರು ಇರಬೇಕನ್ನೋ ಒಂದು ಲೆಕ್ಕಾಚಾರ ಬರುತ್ತೆ. ಸೆನ್ಸಸ್ ಪ್ರಕಾರ ಹೋದರೆ ಯಾವುದೇ ಅಂಕಿ ಸಂಖ್ಯೆ ತಜ್ಞನ ಕೇಳಿದ್ರೆ ಇದನ್ನೇ ಹೇಳ್ತಾರೆ. ಆದರೆ ಈ ಚುನಾವಣಾ ಆಯೋಗ ಕೊಡ್ತಾ ಇರೋದು 5,54,00,000. ಅಂದರೆ ಈಗಾಗಲೇ ಅವರು 30 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ಹೊರಗಿಟ್ಬಿಟ್ಟಿದ್ದಾರೆ. ಇದು ದೊಡ್ಡ ಹೊಡೆತ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾವ ರಾಜಕೀಯ ಪಕ್ಷಗಳು ಈ ಪ್ರಶ್ನೆ ಎತ್ತಲ್ಲ. ಅಂದ್ರೆ ವಯಸ್ಕ ಮತದಾರ ಎಷ್ಟಿರಬೇಕು, ಇದನ್ನ ಏನ್ ಮಾಡ್ಬೇಕು ಅನ್ನೋದು ರಾಜಕೀಯ ಪಕ್ಷಗಳು ಇನ್ನು ಕುರುಡಾಗಿ ಕೂತಿದಾವ ಅಂತ ಅನ್ಸುತ್ತೆ. ಇದ್ರ ಹೊರತುಪಡಿಸಿದರೆ ನಾವು ASDDO ಅಂತ ಏನು ಶುರು ಮಾಡಿದರೆ ಅವರು, ಡೆತ್ ಇರ್ಬೋದು, ಶಿಫ್ಟ್ ಇರ್ಬೋದು, ಅನ್ಟ್ರೇಸಬಲ್ ಇರ್ಬೋದು, ಇದರಲ್ಲಿ ಈಗಾಗಲೇ 40 ಲಕ್ಷ ತಲುಪಿದೆ. ಹೇಗಿದು? ಅಂದ್ರೆ 7.5% ತಲುಪಿದೆ ಇದು ಸರ್. ಈಗ ಮೊದಲನೇ ಪ್ರಶ್ನೆ ಕೇಳಿದ್ರಿ ನೀವು, ವಯಸ್ಕ ಮತದಾರರು ಎಷ್ಟಿರಬೇಕಿತ್ತು ಅಂತ. ಅದಕ್ಕೆ ಚುನಾವಣಾ ಆಯೋಗ ಒಂದೇ ಮಾತು ಹೇಳೋದು, ಫಾರ್ಮ್ 6 ಹಾಕ್ಬಿಡ್ಬೋದು ಅವರು. ಫಾರ್ಮ್ 6 ಹಾಕಿದ ತಕ್ಷಣ ವೋಟರ್ ಕೊಡ್ತೀವಿ ಅಂತೇಳಿ. ಸರ್, SIR ಶುರುವಾಗಿ 23 ದಿನ ಆಗಿದೆ ಸರ್. ರಾಜ್ಯದಲ್ಲಿ ಒಂದೇ ಒಂದು ಫಾರ್ಮ್ 6 ಕೊಟ್ಟಿಲ್ಲ ಇವ್ರ ಯೋಗ್ಯತೆಗೆ. ಜೂನ್ 30ನೇ ತಾರೀಕಿಂದನೇ ಕೊಡಬೇಕಿತ್ತು. ಯಾಕೆ ಫಾರ್ಮ್ 6 ಕೊಡ್ತಾ ಇಲ್ಲ ಅಂತ BLOಗಳನ್ನ ಕೇಳಿದ್ರೆ, ನಮಗೆ ವರ್ಕ್ ಪ್ರೆಷರ್ ಇದೆ ಸರ್, ವರ್ಕ್ ಲೋಡ್ ಇದೆ ಸರ್, ಕರಡು ಮತದಾರರ ಪಟ್ಟಿ ಬರೋ ಟೈಮ್ ಕೊಡ್ತೀವಿ, ನಿಮಗೆ ಆಗಸ್ಟ್ 17 ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ನಿಮ್ಗೆ ಇಷ್ಟೊಂದು ಪ್ರೆಷರ್ ಇರ್ತಕ್ಕಂಥವ್ರು 30 ದಿನ 40 ದಿನದಲ್ಲಿ ಎನ್ಯುಮರೇಷನ್ ಫೇಸ್ನ ಮುಗಿಸ್ಬೇಕು ಅಂತಕ್ಕಂಥ ತರಾತುರಿ ಯಾಕೆ? 3 ತಿಂಗಳು ಟೈಮ್ ತಗೊಂಡು. ಯಾಕೆಂದ್ರೆ ಈಗ ನಮ್ಮ ಮನೆಯಲ್ಲಿ 18 ವರ್ಷ ತುಂಬಿದವರು ಒಬ್ರು ಇದ್ದಾರೆ, ನನ್ನ ತಮ್ಮನೋ ಯಾರೋ ಇದ್ದಾರೆ ಅಂದ್ರೆ ಅವರು ಫಾರ್ಮ್ 6ನ ಈಗಲೇ ಕೊಟ್ರೆ ಕರಡು ಮತದಾರರ ಪಟ್ಟಿಗೆ ಅವ್ರ ಹೆಸರು ಬಂದ್ಬಿಡ್ತದೆ. ಈಗೇನಾಗ್ತದೆ, ಕರಡು ಮತದಾರರ ಪಟ್ಟಿಲಿ ಅವ್ರ ಹೆಸರು ಬರಲಿಲ್ಲ ಅಂದ್ರೆ ಆನಂತರ ಫಾರ್ಮ್ 6 ಕೊಟ್ರೆ ಅವರು ಅಂತಿಮ ಮತದಾರರ ಪಟ್ಟಿ ಏನು ಅಕ್ಟೋಬರ್ 12ಕ್ಕೋ 15ಕ್ಕೋ ಬರ್ತದಲ್ಲ, ಅಲ್ಲಿವರೆಗೂ ಕಾಯ್ಬೇಕಾಗ್ತದೆ. ಇದು ಒಂದು ಫಾರ್ಮ್ 6 ಅನ್ನ ಕೊಡ್ತಾ ಇಲ್ಲ ಅವರು. ಇದು ಒಂದು ಚುನಾವಣಾ ಆಯೋಗದ ಪ್ರಾಬ್ಲಮ್. ಎರಡನೇ, ನೀವು ಹೇಳಿದ್ರಿ ಸರ್ ASDDO. A ಅಂದ್ರೆ ಆಬ್ಸೆಂಟು, S ಅಂದ್ರೆ ಶಿಫ್ಟು, D ಅಂದ್ರೆ ಡೆತ್ತು, ಇನ್ನೊಂದು D ಅಂದ್ರೆ ಡೂಪ್ಲಿಕೇಟು, ಈ O ಅಂದ್ರೆ ಅದರ್ಸ್. ಈ ಅದರ್ಸ್ ಅಂದ್ರೆ ಯಾರು ಅಂತ ಚುನಾವಣಾ ಆಯೋಗ ಇದುವರೆಗೆ ಹೇಳಿಲ್ಲ. ಕರ್ನಾಟಕದಲ್ಲಿ ಅದರ್ಸ್ ಹೆಸರಲ್ಲಿ 11,466 ಜನರನ್ನ ನಾವು ಕೈ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಅದರ್ಸ್ ಯಾರು ಅಂತ ಹೇಳ್ತಾ ಇಲ್ಲ. ಇನ್ನು ಸರ್, ಇದರಲ್ಲಿ ಡೆತ್ ಡೂಪ್ಲಿಕೇಟ್ನ ತೆಗಿಬೇಕು ಅಂತ ನಾವು ಹಿಂದೆಯಿಂದನೂ ಹೇಳ್ತಾ ಇದೀವಿ ಸರ್. ಎಲ್ಲರೂ ಅದು ಡಿಮ್ಯಾಂಡ್. ಇಡೀ ಸಮಾಜದ ಒಕ್ಕೂರ್ಲಕ್ಕೆ ಹೋಗೋದು ಕಾಮನ್ ಸೆನ್ಸ್ ಇದ್ರೆ ಅವ್ರು ತೆಗಿಬೇಕು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಆಬ್ಸೆಂಟು ಮತ್ತೆ ಶಿಫ್ಟ್ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಆಬ್ಸೆಂಟ್ ಆಗಿದ್ದಾರೆ. ಈಗ ಬೆಂಗಳೂರಿನಂತ ಮಹಾನಗರದಲ್ಲಿ ಕೆಲಸಗಳಿಗೆ ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ರಾತ್ರಿ ಮನೆಗೆ ಹೋಗ್ತೀನಿ. BLO ಇದೇ ಟೈಮಲ್ಲಿ ಬಂದು ನಮ್ಮ ಮನೇಲಿ ನೋಡಿದ್ರೆ ಅವ್ರೇನ್ ಮಾಡ್ತಾರೆ, ನಂದನ್ನ ಆಬ್ಸೆಂಟ್ ಅಂತ ಬರ್ಕೊಳ್ತಾರೆ. ಆಕ್ಚುಲಿ ಏನ್ ಮಾಡ್ಬೇಕಿತ್ತು ಅವರು,
ಪಕ್ಕದ ಮನೆಯವರು ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ, ಸರ್ ನಿಮ್ಮ ಮನೆಗೆ ಬಂದಿದ್ದೀವಿ, ಎನ್ಯುಮರೇಷನ್ ಫಾರ್ಮು, ಸ್ಟಿಕ್ಕರು ಸರ್, ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಸ್ಟಿಕ್ಕರ್ ಅಂಟಿಸ್ಬೇಕು, ರೌಂಡ್ ಕಲರ್ ಸ್ಟಿಕ್ಕರ್ ಅಂಟಿಸಿದ್ರೆ ಆಬ್ಸೆಂಟ್ ಇದೆ, ಅಲ್ಲಿ BLO ನಂಬರ್ ಇರ್ತದೆ. ನಾನು ಮನೆಗೆ ಹೋದಾಗ ಅಯ್ಯೋ ನಮ್ಮ ಮನೆಗೆ BLO ಬಂದಿದ್ದಾರಪ್ಪ ಅಂತ ಫೋನ್ ಮಾಡಬೇಕು. ಯಾವ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಇವರು? ಎಷ್ಟು ಲಕ್ಷ ಸ್ಟಿಕ್ಕರ್ ಪ್ರಿಂಟ್ ಮಾಡಿದ್ದಾರೆ, ಎಲ್ಲೂ ಅಂಟಿಸ್ತಾ ಇಲ್ಲ. ಸುಮ್ಮನೆ ಇದು ಮನಸ್ಸೋ ಬಂದಂತೆ ಆಬ್ಸೆಂಟ್ ಅಂತ ಬರೀತಾ ಇದ್ದಾರೆ. ಎರಡನೇದು ಶಿಫ್ಟ್ ಸರ್. ಬೆಂಗಳೂರು ಮತ್ತು ಸಿಟಿಗಳಲ್ಲಿ ಬಾಡಿಗೆ ಮನೇಲಿ ವಾಸ ಮಾಡ್ತಕ್ಕಂಥವ್ರು ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಮನೆ ಚೇಂಜ್ ಮಾಡೋದು ಸಾಮಾನ್ಯ. ಆದರೆ ಆ ಮನೆ ಚೇಂಜ್ ಮಾಡಿದವ್ರಿಗೆ BLOಗಳು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇಲ್ಲ. ಇವರೇ ಫೋನ್ ಮಾಡ್ಕೊಂಡು, ಸರ್ ನಂದು ಆ ಮನೇಲಿ ಇದ್ವಿ ಮುಂಚೆ, ಈಗಿಲ್ಲ, ದಯವಿಟ್ಟು ನಾನು ಬರ್ತೀನಿ, ಎನ್ಯುಮರೇಷನ್ ಫಾರ್ಮ್ ಕೊಡಿ ಅಂದ್ರೆ, ಇಲ್ಲ ನಮಗೆ DC ಮತ್ತು AC ಕೊಡಬೇಡಿ ಅಂತ ಹೇಳಿದ್ದಾರೆ, ಶಿಫ್ಟ್ ಅಂತ ಬರ್ಕೊಳ್ತಾ ಇದ್ದೀವಿ, ನೀವು ಆಗಸ್ಟ್ 17 ನಂತರ ಫಾರ್ಮ್ 6 ಹಾಕಿ ಹೊಸದಾಗಿ ಸೇರ್ಕೊಳ್ಳಿ ಅಂತ. ಅಂದರೆ ಈ ಇರೋ ವೋಟರ್ಸ್ನ ಡಿಲೀಟ್ ಮಾಡ್ತೀವಿ, ಆ ನಂತರ ಆಗಸ್ಟ್ 16 ನಂತರ ನೀವು 17 ನಂತರ ಹೊಸದಾಗಿ ನೀವು ಒಂದು ಅಪ್ಲಿಕೇಶನ್ ಕೊಟ್ಟು ಫಾರ್ಮ್ 6 ಡಿಕ್ಲರೇಷನ್ ಫಾರ್ಮು ಮತ್ತು ದಾಖಲೆಗಳನ್ನ ಕೊಟ್ಟು ನಿಮ್ಮ ತಂದೆ ತಾಯಿ 2002ರಲ್ಲಿ ವೋಟ್ ಹಾಕಿದ್ರು ಅಥವಾ ನೀ ಎಲ್ಲ ಹಾಕಿದೆ, ಇಷ್ಟನ್ನು ಕೊಡಬೇಕಂತ ಎಕ್ಸ್ಟ್ರಾ ಬರ್ಡನ್ನ ಮತದಾರರ ಮೇಲೆ ಯಾಕೆ ಮಾಡ್ತಾ ಇದ್ದೀರಿ? ಈಗಾಗಲೇ ಕರ್ನಾಟಕದಲ್ಲಿ ಅವರು 40,80,504 ಜನರನ್ನ ಈ ASTDO ಕ್ಯಾಟಗರಿ ತಂದ್ಬಿಟ್ಟಿದ್ದಾರೆ ಸರ್. 23 ದಿನದಲ್ಲಿ ಇವರು 40 ಲಕ್ಷ ತಂದವ್ರೆ ಅಂದರೆ ಇನ್ನೂ ಕೂಡ ಒಂದು 15 ದಿನ 16 ದಿನ SIR ನಡೀತದೆ. ಇವರು ಖಂಡಿತವಾಗಿಯೂ ಕೂಡ ಇನ್ನೂ 40 ಲಕ್ಷ ಜನರನ್ನ ಆ ASTDO ಪಟ್ಟಿಗೆ ಸೇರಿಸ್ತಾರೆ. 80 ಲಕ್ಷ ಜನರ ಹೆಸರು ಕರಡು ಮತದಾರರ ಪಟ್ಟಿಲೇ ಬರಲ್ಲ. ಇನ್ನು ಕರಡು ಮತದಾರರ ಪಟ್ಟಿಲಿ ಬಂದವರು ಲಾಜಿಕಲ್ ಡಿಸ್ಕ್ರಬೆನ್ಸಿ ಏನು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ, ಅದು ಎರಡನೇ ವಿಚಾರ. 80 ಲಕ್ಷ ಜನರಷ್ಟನ್ನ ಇವರು ಕರಡು ಮತದಾರರ ಪಟ್ಟಿಗೆ ತರ್ತಲ್ವಲ್ಲ, ಇದೇ ದೊಡ್ಡ ಅನ್ಯಾಯ ಚುನಾವಣಾ ಆಯೋಗ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ SIR ಇಂದ ಅತಿ ಹೆಚ್ಚು ಬಾಧಿತರಾಗ್ತಕ್ಕಂಥವ್ರು ಈ ASTDOನೇ ಆಗಿರ್ತಾರೆ. ಮತ್ತೆ ಇದರಲ್ಲೊಂದು ಪ್ಯಾಟರ್ನ್ ಇದೆ ಸರ್, ನಾನು ನಿಮ್ಗೊಂದು ಹೇಳ್ತೀನಿ. ಯಾವ ದಿನ ಇವರು ಎಷ್ಟೆಷ್ಟು ಜನರನ್ನ ಆಬ್ಸೆಂಟು ಮತ್ತೆ ಶಿಫ್ಟು ಅಂತ ಹಾಕಿದ್ರು ಅಂತ ಅಂದ್ಬಿಟ್ಟು ನೋಡಿ ಸರ್. ಜುಲೈ 14ನೇ ತಾರೀಕು ASTDOದಲ್ಲಿ 12 ಲಕ್ಷ ಇತ್ತು, 15ನೇ ತಾರೀಕು ಅದು 14 ಲಕ್ಷ ಆಯಿತು, 16ನೇ ತಾರೀಕು 18 ಲಕ್ಷ ಆಯಿತು. ಅಂದ್ರೆ ನಾವು ಸ್ಕೂಲಲ್ಲಿ ಕಲಿಬೇಕಾದ್ರೆ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನು ಕೊಡ್ತಿದ್ರು ಅಂದ್ರೆ ಲಾಜಿಕ್ ಚೆಕ್ ಮಾಡ್ಲಿಕ್ಕಾಗಿ. ಹೌದು ಸರ್. 12, 14, 16, 18, 19 ಇದರಲ್ಲಿ ಆಡ್ ನಂಬರ್ ಗುರುತಿಸಿ ಅಂತ ಆಗಿದೆ ನೋಡಿ. ಅಂದ್ರೆ ಫಸ್ಟ್ 3 ದಿನ 2 ಲಕ್ಷ ಜಾಸ್ತಿ ಮಾಡ್ತಾ ಹೋದ್ರು. ಆಮೇಲೆ 17 ಲಕ್ಷಕ್ಕೆ 17ನೇ ತಾರೀಕು ಏನ್ ಮಾಡಿದ್ರು, 4 ಲಕ್ಷ ಜಾಸ್ತಿ ಮಾಡಿದ್ರು, ಅಂದ್ರೆ 27 ಲಕ್ಷ ಆಯ್ತು. 18ನೇ ತಾರೀಕು 26 ಲಕ್ಷ ಆಯ್ತು, 19ನೇ ತಾರೀಕು 30 ಲಕ್ಷ ಆಯ್ತು, ಅಂದ್ರೆ 4 ಲಕ್ಷ ಮಾಡ್ತಾ ಹೋದ್ರು ನೋಡಿ. 20ನೇ ತಾರೀಕು ಏನಾಯ್ತದು, 35 ಲಕ್ಷ ಆಯ್ತು, 5 ಲಕ್ಷ ಆಡ್ ಮಾಡಿದ್ರು. ಇನ್ನೊಂದು ಗೊತ್ತಾ, ಈ IPL ಅಲ್ಲಿ ಹರಾಜ್ಗೆ ಹೋಗ್ಬೇಕಾದ್ರೂ ಹೀಗೆ ಚೇಂಜ್ ಮಾಡ್ತಾರೆ. ಯಾವ್ದಾರ ದೇವಸ್ಥಾನದಲ್ಲಿ ಗಣೇಶನ್ ಪೂಜೆಗೆ ಇತ್ತಾಗ ಗಣೇಶನ್ ಕಾಯಿ ಇದು ಪೂಜೆ ಮೊದಲು ₹1, ₹10, ₹50, ₹100, ಆಮೇಲೆ ₹200 ಹೋಗ್ತಾರೆ. ಆಗ್ತಾ ಇದೆ ಇದು. ಹಂಗೆ ಇವರು ಈಗ ಏನ್ ಮಾಡಿದ್ದಾರೆ, 21ನೇ ತಾರೀಕು ನಿನ್ನೆ ಡೇಟಾದಲ್ಲಿ ಅವರು ಈಗ 40 ಲಕ್ಷನ ASTDO ಮಾಡಿದ್ದಾರೆ. ನಮ್ಗೆ ಇವರು ನಿಜವಾಗ್ಲೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರಾ, ಇಲ್ಲ ಮನ್ಸಿಗೆ ಬಂದದ್ ನಂಬರ್ ಆಗ್ತಾ ಇದ್ದಾರಾ ಅಂತ ಡೌಟ್ ಇದೆ. ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಿತ್ತು ಯಾವುದು ಆಯೋಗ, ವಿವರವಾಗಿ ಕೊಡಬೇಕು. ನೋಡಪ್ಪ, ಈ ಊರಲ್ಲಿ ಈ ಜಿಲ್ಲೆಯಲ್ಲಿ ಇಷ್ಟು ಜನ ಸಿಕ್ಕಿಲ್ಲ, ಈ ಏರಿಯಾದಲ್ಲಿ ಸಿಕ್ಕಿಲ್ಲ. ಆದ್ರೆ ನಾವೇ ಸರ್, ನಮ್ಮ ಸ್ನೇಹಿತರನ್ನೇ ಮನೆ ಬದಲಿಸಿರ್ತಕ್ಕಂಥವ್ರು BLO ಫೋನ್ ಮಾಡಿದ್ರೆ ಅವ್ರು ಕೊಡಲ್ಲ, ಡೈರೆಕ್ಟ್ ಆಗಿ ಒಂದು ಇದು ಕಳಿಸ್ಬಿಡ್ತಾರೆ, ಸರ್ ನಿಮ್ಮ ಮನೆಗೆ ಬಂದು ನಾವು ಮಹಜರು ಮಾಡಿದ್ದೇವೆ, ಅಲ್ಲಿ ನೀವು ವಾಸವಿಲ್ಲ ಅಂತ ಗೊತ್ತಾಗಿದೆ, ಹಾಗಾಗಿ ನಿಮ್ಮನ್ನ ಡಿಲೀಟ್ ಮಾಡ್ತಾ ಇದ್ದೇವೆ ಅಂತ ಒಂದು ಅರ್ಜಿ ಕಳಿಸಿ ನಮ್ಮನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಅನ್ಬುಕುಮಾರ್ ಅವರು ಹೇಳ್ತಾರೆ ಪ್ರಜಾವಾಣಿನಲ್ಲಿ, ನೋಡಿ ನೀವು ಮನೆ ಬದಲಿಸಿದ್ರು ಕೂಡ ಫೋನ್ ಮಾಡ್ಕೊಂಡು BLO ಕೇಳಿದ್ರೆ ಕೊಡ್ಬೇಕು ಅಂತ ಹೇಳ್ತಾರೆ. ಪ್ರಜಾವಾಣಿಲಿ ಬಂದಿದೆ, ಇಲ್ಲಿ BLO ಕೊಡ್ತಾ ಇಲ್ಲ. ಅತ್ಯಂತ ದೊಡ್ಡ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥವ್ರು ಇವರು. ಹಾಗಾಗಿ ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಮತ್ತು ಪ್ರತಿಯೊಬ್ಬ ಮತದಾನದ ಹಕ್ಕನ್ನು ರಕ್ಷಿಸಬೇಕಾದ ಜವಾಬ್ದಾರಿ ಚುನಾವಣಾ ಆಯೋಗದ. ಹೌದು ಸರ್. ಅವರೇ ಈಗ ಮತದಾನ ಹಕ್ಕಿನಿಂದ ವಂಚಿಸೋ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಸರ್. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, ನಾಗರಿಕತ್ವವನ್ನು ಪ್ರಶ್ನಿಸೋದು ನಮ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ನಾಗರಿಕತ್ವವನ್ನು ಪ್ರಶ್ನಿಸುವಂತ ಎಲ್ಲ ದಾಖಲೆಗಳನ್ನು ಇವ್ರು ಕೇಳ್ತಾ ಇದ್ದಾರೆ. ಹೌದು. ಅಂದ್ರೆ ಇವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು ಕನ್ನಡದ ಹಾಡೇನಿದೆ ಅದೇ ರೀತಿ ನಡ್ಕೋತಾ ಇದ್ದಾರೆ ಅವರು. ಖಂಡಿತವಾಗಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಸರ್. ಯೋಗೇಶ್ವರ್ ಅಂತ ಚುನಾವಣಾಧಿಕಾರಿ ಅವ್ರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ನಿಮ್ದು 2002ರಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಸಿಗ್ಲಿಲ್ಲ ಅಂದ್ರೆ ಯಾವ ಸಂಬಂಧಿಕರು ಸಿಗ್ತದೆ ಅದನ್ನ ಹಾಕಿ, ದೊಡ್ಡಪ್ಪ ಚಿಕ್ಕಪ್ಪ ಹಾಕಿ ಅಂತ ಅವರೊಂಥರ ಹೇಳಿಕೆ ಕೊಡ್ತಾರೆ. ಅನ್ಬುಕುಮಾರ್ ಹೇಳ್ತಾರೆ ಅವೆಲ್ಲ ಆಗಲ್ಲ, ಅದೆಷ್ಟು ದಿನ, 20 ದಿನ ಆದ್ಮೇಲೆ ಹೇಳಿಕೆ ಕೊಡ್ತಾರೆ ಇವರು. ಏನು ಅಂತಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ 4 ಮಾತ್ರ ಬರೀರಿ ಅಂತ ಹೇಳಿ, ಇವರಲ್ಲೇ ಇಷ್ಟು ದ್ವಂದ್ವ ಗೊಂದಲ ಇಟ್ಕೊಂಡು ಇವರು ಮತದಾರರ ಜೀವನ ಜೊತೆ ಚೆಲ್ಲಾಟ ಆಡ್ತಿದಾರ ಅಂತ. ಮತ್ತೆ ಈ ASTDO ಅಂತ 40 ಲಕ್ಷ ಮಾಡ್ಬಿಟ್ಟಿದಾರಲ್ಲ, ಈ 40 ಲಕ್ಷ ಜನ ಬದುಕಿದ್ದಾರೆ. ನೀವು ಡೆತ್ ಡೂಪ್ಲಿಕೇಟ್ ಎಷ್ಟಿದೆ ಇದರಲ್ಲಿ, ಜಸ್ಟ್ ತೆಗೆದ್ರೆ ಬರೀ 11.5 ಲಕ್ಷ ಇದೆ. ಅಷ್ಟೊಂದು ಮಾತ್ರ ತೆಗಿಲಿಕ್ಕೆ ಇವ್ರಿಗೆ ಅರ್ಹತೆ ಇದೆ, ಡೂಪ್ಲಿಕೇಟು ಡೆತ್ ಇರೋದನ್ನ. ಆದ್ರೆ ಉಳಿದಂತ ಸುಮಾರು
ಏನು 28 ಲಕ್ಷ ಮತದಾರರಲ್ಲಿ ಒಂದು 20 ಲಕ್ಷ ಆದ್ರೂ ಕೂಡ ಅವ್ರು ಎಲ್ಲೋ ಇದ್ದಾರೆ, ಆದ್ರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮೇ ಸಿಗ್ತಾ ಇಲ್ಲ. ನೀವಾಗ್ಲೇ ಹೇಳ್ದಂತೆ ಈಗ ಮತದಾರರಿಗೆ ವರ್ಗಾಯಿಸ್ಬಿಟ್ಟಿದ್ದಾರೆ ಜವಾಬ್ದಾರಿನ. ನಿನ್ನ ಓಟ್ ಉಳಿಸ್ಕೊಳ್ಳೋದು ನಿನ್ನ ಇಷ್ಟಪ್ಪ, ಬೇಕಾದ್ರೆ ಉಳಿಸ್ಕೋ, ಬ್ಯಾಡದೇ ಇದ್ರೆ ಬಿಟ್ಬಿಡು, ನಮಗೂ ಈಸಿ ಇಲ್ಲ, ದಾರಿಗಳನ್ನ ಹಾಕಿದ್ದಾರೆ, ಕಠಿಣ ದಾರಿಗಳನ್ನ ಹಾಕಿದ್ದಾರೆ. ಮತ್ತೆ ಫೈನಲಿ ಹೇಳ್ಬಿಡ್ತಾರೆ ಸರ್, ನೀವು ಫಾರ್ಮ್ 6 ಹಾಕಿ ಏನ್ ದಾಖಲೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ, DL, ಪ್ಯಾನ್ ಕಾರ್ಡು ಇವ್ಯಾವು ತಗೊಳ್ಳಲ್ ಬಂತೆ, ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟು ಇಂಥವು ತಗೊಂಡು ಬನ್ನಿ ಅಂತಾರೆ. ಎಷ್ಟು ಜನ ಉಳ್ಕೊಳಕ್ ಸಾಧ್ಯ? ಹಂಗಾಗಿ ಕರ್ನಾಟಕದಲ್ಲಿ ಈ ASDDOನೇ ದೊಡ್ಡ ಸಮಸ್ಯೆ ಆಗ್ತದೆ. ಅಂದ್ರೆ ಈಗಾಗಲೇ 40 ಲಕ್ಷ ಜನರನ್ನ ನಾವು ಡಿಲೀಟ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ 23 ದಿನಕ್ಕೆ. ಇನ್ನೂ ಜಾಸ್ತಿ ಮಾಡ್ತಾರೆ. ಇದ್ರ ಬಗ್ಗೆ ಸರಿಯಾದಂತ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಇದ್ರ ಜೊತೆಗೆ ಏನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮನೆ ಮನೆಗೆ ದಾಖಲೆಗಳನ್ನು ತಲುಪಿಸ್ಬೇಕಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದೆ, ಅದೇನಾದರೂ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಖಂಡಿತವಾಗಿಯೂ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ಏನೂ ಓದದೇ ಇರ್ತಕ್ಕಂಥ ಅನಕ್ಷರಸ್ಥರು, ಬಡವ್ರ ಹತ್ರ ಇರ್ತಕ್ಕಂಥ ಎರಡೇ ದಾಖಲೆ ಅಂದ್ರೆ ಅವರು SC ST OBC ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತದೆ ಸರ್, ಮಾಡಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಈಗ ಸರ್ಕಾರವೇ ಮನೆ ಬಾಗಿಲಿಗೆ ಕೊಡ್ತಾ ಇರೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಅವರು ತಾಲೂಕು ಆಫೀಸಿಗೆ ಬಂದು ಅಪ್ಲಿಕೇಶನ್ ಹಾಕಿ ಆ ಜಂಜಾಟ, ರಶ್ ಅಲ್ಲಿ ಲೇಟ್ ಆಗ್ತಿತ್ತು, ಅದೊಂದು. ಎರಡನೇದು ಸರ್, ಈಗ SC ST OBC ಅಲ್ಲದೆ ಇರೋ ಬೇರೆ ಬಡವರು ಏನ್ ಮಾಡಬೇಕು? ಅವ್ರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಇರೋದಿಲ್ಲ. ಅವ್ರಿಗೆ ಈ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟು ಬಹಳ ಅನುಕೂಲ ಮಾಡಿಕೊಡ್ತದೆ. ಯಾಕೆಂದ್ರೆ VARI ಹೋಗಿ ಸ್ಥಳ ಮಾಜೂನು ಮಾಡ್ಲಿ. ಇವ್ರು ನಮ್ಮೂರು, ಈಗ ನಾನು ಮುತ್ತುರಾಜು, ಮಾದೇವಡ ಕೊಪ್ಪಳಲ್ಲಿ ಇದಾರಾ ಇಲ್ವಾ ಅಂತ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಕೊಡ್ಬೇಕಾ ಬೇಡವಾ ಅಂತ ಅವ್ರು ವಿವೇಚನೆ ಮಾಡಿ ಈ ಒಂದು PRC ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಇದು ಮಿಸ್ಯೂಸ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಇದು ಒಂದು ಸರಿಯಾದಂತ ದಾಖಲೆ. ಇದನ್ನ ನೋಡಿ ಸರ್, ಇದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅಂತ ಅನ್ಬು ಕುಮಾರ್ ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಸರ್ ಅವರು? ಇಲ್ಲ ಹ್ಞೂ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು. ಅವಾಗ ಜನ ಬೇರೆದ್ ಮಾಡಿಸ್ಕೋಬಹುದು. ಅವ್ರು ಹೇಳ್ತಾರೆ ಕರಡು ಮತದಾರರ ಪಟ್ಟಿ ಬರ್ಲಿ, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂದ್ರೆ ಇವರು ವೋಟ್ ಕೊಡಕ್ಕಿದಾರೋ ವೋಟ್ ಡಿಲೀಟ್ ಮಾಡಕ್ಕಿದಾರೋ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಅವರು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಹಿಂದೆ ಬರ್ದಿದ್ದಾರೆ PRC ಸರ್ಟಿಫಿಕೇಟ್ ಅಂತ. ಹಾಗಾಗಿ ಕೇರಳದಲ್ಲಿ ಇದು ಅಕ್ಸೆಪ್ಟ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಂತ PRC ಅಕ್ಸೆಪ್ಟ್ ಆಗಿದೆ. ಇದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಒಂದ್ ವೇಳೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಜನ ಚುನಾವಣಾ ಆಯೋಗದ ವಿರುದ್ಧ ದಂಗೆ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನೊಂದು ಇಂಪಾರ್ಟೆಂಟು, ಒಂದು ಚುನಾವಣಾ ಆಯೋಗ ಈ ರೀತಿ ಗೊಂದಲ ಸೃಷ್ಟಿಸ್ತಾ ಇದೆ. ಇನ್ನೊಂದು ಕಡೆ ಇದೇ ದಾಖಲೆಗಳನ್ನು ಜನರ ಮನೆಗೆ ತಲುಪಿಸಿ ಅವರ ಮತ ರಕ್ಷಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ. BJP ಯಾಕೆ ಅದು ವಿರೋಧ ಮಾಡ್ತಾ ಇದೆ? ಅದರ ಅಂಗಪಕ್ಷ JDS ಯಾಕೆ ಅದು ವಿರೋಧ ಮಾಡ್ತಾ ಇದೆ? ಯಾಕೆ ಮತದಾರರ ತಮ್ಮ ಹಕ್ಕನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಅವ್ರಿಗೂ ಇಲ್ವಾ ಪಕ್ಷಕ್ಕೆ? ಸರಿ, BJP ಅವ್ರು ಎಂತ ಹಿಪಾಕ್ರಸಿ ಅಂತಂದ್ರೆ, ಕೇಂದ್ರ ಚುನಾವಣಾ ಆಯೋಗ ಮಾಡ್ತಕ್ಕಂಥ SIR ನ ಬೆಂಬಲಿಸ್ತೀವಿ, ರಾಜ್ಯ ಚುನಾವಣಾ ಆಯೋಗ ಬೆಂಗಳೂರಲ್ಲಿ ಮಾಡೋ SIR ನ ವಿರೋಧಿಸ್ತೀವಿ. ಏನಿದು? ಚುನಾವಣಾ ಆಯೋಗ ಅಂದ್ಮೇಲೆ ಚುನಾವಣಾ ಆಯೋಗ. ನಾವು ಎರಡನ್ನೂ ಸಂಶಯ ದೃಷ್ಟಿಯಿಂದ ನೋಡ್ತೀವಿ ಸರ್. ಯಾಕೆ ಅಂದ್ರೆ ನೀವು ಮತದಾರರ ಹಕ್ಕನ್ನ ರಕ್ಷಣೆ ಮಾಡಬೇಕಿರೋದು ನಿಮ್ ಕರ್ತವ್ಯ, ಅದು ಮತದಾರದಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಿನ್ಸಿಪಲ್. ಹಂಗಾಗಿ ನಾವು ಎರಡನ್ನೂ ವಿರೋಧಿಸ್ತೀವಿ. SIR ಬೇಕಿರ್ಲಿಲ್ಲ ಅಂತ 1 ವರ್ಷದಿಂದ ಹೇಳಿದ್ವಿ, ಬಿಹಾರದ ಶುರುವಾದಿಂದ. ಆದ್ರೆ ಈ BJP ಹಿಪಾಕ್ರಸಿ ಏನು ಅಂದ್ರೆ, ಅವ್ರಿಗೆ ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ SIR ಬೇಕು BJP ಗೆಲ್ಲಿಕ್ಕೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ SIR ಅವರು ಇಲ್ಲಿ ನಾವು ಕೆಲಸ ಮಾಡೋದಿಲ್ಲ, ಮತದಾರರಿಗೆ ಅನುಕೂಲ ಮಾಡ್ಕೊಡೋದಿಲ್ಲ, BLAಗಳನ್ನೇ ನೇಮಕ ಮಾಡೋದಿಲ್ಲ ಅವರು. ಈಗ ನೆನ್ನೆ ತೇಜಸ್ವಿ ಸೂರ್ಯ ಅವರು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಏರಿಯಾಗೆ ಬಂದಿಲ್ಲ, ಸ್ಟಿಕ್ಕರ್ ಅಂಟಿಸಿಲ್ಲ, ಭೌತಿಕವಾದಂಥ ಪರಿಶೀಲನೆ ಮಾಡ್ತಾನೆ 13,000 ಜನರ ವೋಟ್ ಅನ್ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಂತ ಫೇಸ್ಬುಕ್ ಅಲ್ಲಿ ಕೂಗಾಡ್ತಾರೆ. ಆದ್ರೆ ನೀವು BLAಗಳನ್ನ ನೇಮಕ ಮಾಡಿ ಒಂದು CEO ಆಫೀಸ್ಗೆ ಹೋಗಿ ಕುತ್ಕೊಂಡು ಕೇಳಕ್ಕೆ ಏನ್ ಕಷ್ಟ? ಪತ್ರ ಬರೆಯಲಿಕ್ಕೆ ಏನ್ ಕಷ್ಟ? ಮತ್ತು SIR ಬೇಡ, ಈ ಲಾಜಿಕಲ್ ಡಿಸ್ಕ್ರಿಬೆನ್ಸಿ ಬೇಡ, ಇದರಿಂದ ತೊಂದರೆ ಆಗ್ತದೆ ನಮ್ಮ ಮತದಾರರಿಗೆ ಅಂತ ಹೇಳಲಿಕ್ಕೆ ಏನು? ಮತ್ತೆ ಫೈನಲ್ ಆಗಿ ಸರ್ಕಾರ ಬಡವರು ಓಟ್ ಉಳಿಸೋಕ್ಕೋಸ್ಕರ PRC ಸರ್ಟಿಫಿಕೇಟ್ ನ ಕೊಟ್ರೆ ಆ PRC ನ ತಗೊಳ್ಬೇಡಿ ಅಂತೇಳಿ ಶೋಭಾ ಕರಂದ್ಲಾಜೆ ಅಮಿತ್ ಶಾ ಪತ್ರ ಬರೀತಾರೆ. ಈ PRC ಏನಾದ್ರು ಮಿಸ್ಯೂಸ್ ಆಗ್ಬಿಡ್ತದೆ, ಇವರು ಬೇರೆ ದೇಶದವ್ರಿಗೆ ಕೊಟ್ಬಿಡ್ತಾರೆ, ಬೇರೆ ದೇಶದವ್ರು ಬಂದು ನಮ್ಮ ರಾಜ್ಯದಲ್ಲಿ ಉಳ್ಕೊಬಿಟ್ಟಿದ್ದಾರೆ, ಹಂಗಾಗಿ ನೀವು ಅದನ್ನ ತಡೆ ಹಿಡೀರಿ ಅಂತ ಹೇಳ್ತಾರೆ. ಬೇರೆ ದೇಶದವರು ಕರ್ನಾಟಕಕ್ಕೆ ಬಂದು ಇಲ್ಲಿ PRC ಸರ್ಟಿಫಿಕೇಟ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅಮಿತ್ ಶಾ ಏನ್ ಕೆಲಸ? ಗೃಹ ಸಚಿವನಾಗಿ ತಡೆ ಹಿಡಿಬೇಕಾದ ಅವ್ರ ಕರ್ತವ್ಯ ಅಲ್ವಾ? ಹಂಗಾಗಿ ಶೋಭಾ ಕರಂದ್ಲಾಜೆ ಏನಾದ್ರೂ ಕೇಳಿದ್ರೆ ಅಮಿತ್ ಶಾ ರಾಜೀನಾಮೆ ಕೇಳಬೇಕು ಫಸ್ಟು. ಈ ರೀತಿ ಬಡವರ ಬದುಕಿನಲ್ಲಿ ಚೆಲ್ಲಾಟ ಆಡೋದು ತಪ್ಪುದು. ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಸರ್, ಯಾವ ಪಕ್ಷ ತಮ್ಗೆ ಅನುಕೂಲ ಮಾಡ್ಕೊಡ್ತಾ ಇದೆ, ಯಾವ ಪಕ್ಷ ತಮ್ಮ ವಿರುದ್ಧ ನಿಂತಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನ ಯಾವಾಗ ಕರಡು ಮತದಾರರ ಪಟ್ಟಿ ಬರ್ತದಲ್ಲ, ಆಗ ಜನ ಹಾಹಾಕಾರ ಎದೊಳ್ತಾರೆ, ಬೀದಿಗೆ ಬರ್ತಾರೆ, ದೊಡ್ಡ ಒಂದು ಇದು ಅರಾಜಕತೆ ಉಂಟಾಗ್ತದೆ. ಅದೆಲ್ಲ ಆಗ್ಬಾರ್ದು ಅಂದ್ರೆ ಚುನಾವಣಾ ಆಯೋಗ ಈಗಲೇ ಎಚ್ಚೆತ್ಕೊಂಡು ನ್ಯಾಯ ರೀತಿನಲ್ಲಿ ಏನು ಈ ಮನೆ ಬದಲಿಸಿರ್ತಕ್ಕಂಥವ್ರಿಗೆ ಎನ್ಯುಮರೇಷನ್ ಫಾರಂ ಕೊಟ್ಟು ಅವ್ರನ್ನ ಕರಡು ಮತದಾರರ ಪಟ್ಟಿಲಿ ಬರಂಗ್ ಮಾಡ್ಕೋಬೇಕು. ಈ ಅನ್ಟ್ರೇಸಬಲ್ ಇರೋರ್ನ
ರಾಜಕೀಯ ಪಕ್ಷಗಳು ಬಿಟ್ಬಿಟ್ಟಿದಾರಂತೆ ಸರ್. ನಮ್ಗೀಗ ಇಷ್ಟು ಎಷ್ಟು ಒಂದು 5.5 ಲಕ್ಷ ಅನ್ಟ್ರೇಸಬಲ್ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡ್ತೀರಾ ನೋಡಿ ಅಂತ ಕೇಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳಿಗೆ. ಅಫ್ಕೋರ್ಸ್ ರಾಜಕೀಯ ಪಕ್ಷಗಳು ಹೆಲ್ಪ್ ಮಾಡ್ತವೆ, ಆದ್ರೆ ಇದು ಪ್ರಧಾನ ಜವಾಬ್ದಾರಿ ಚುನಾವಣಾ ಆಯೋಗದ್ದು. ನಿಮ್ ಜವಾಬ್ದಾರಿಯಿಂದ ನೀವ್ ಯಾಕೆ ನುಣ್ಸ್ಕೊಳ್ತಾ ಇದ್ದೀರಿ? SIR ಮಾಡ್ತಿರೋರು ನೀವು, ನಾವೇನು SIR ಮಾಡಿ ಅಂತ ಕೇಳಿರ್ಲಿಲ್ಲ, ಬೇಡ ಅಂತ ಹೇಳಿದ್ವಿ. ಹಂಗಾಗಿ ಅನ್ಟ್ರೇಸಬಲ್ಲು, ಆಬ್ಸೆಂಟು ಮತ್ತು ಶಿಫ್ಟ್ ಇರೋರ್ನ ಮ್ಯಾಕ್ಸಿಮಮ್ 90% ಆದ್ರೂ ಕೂಡ ನೀವು ಕಂಡಿಡಿದು ಕೊಡ್ಲಿಲ್ಲ ಅಂದ್ರೆ ಜನ ನಿಮ್ ವಿರುದ್ಧ ಖಂಡಿತ ತಿರುಗಿ ಬೀಳ್ತಾರೆ ಸರ್. ಇನ್ನೊಂದು, ಬಿಹಾರಲ್ಲಿ SIR ಶುರು ಮಾಡಿದ್ರು. ಹೌದು ಸರ್. ವೆಸ್ಟ್ ಬಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಗೊಂಡ್ರು. ಕರ್ನಾಟಕದಲ್ಲಿ ASDDOಕ್ಕೆ ಓ ಸೇರಿಸಿದ್ದಾರೆ, ಅದರ್ ಸೇರಿಸಿದ್ದಾರೆ. ಹೌದು. ಅದ್ರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದನ್ನ ಓನ್ಲಿ ತುಂಬಿಕೊಟ್ಬಿಡಿ. ಹೌದು. ನಿಮ್ಗೆ 2ಕ್ಕೆ ಮ್ಯಾಪಿಂಗ್ ಆಗಿಲ್ಲ ನಡೀತಿ 2002 ಅಂತ ಹೇಳ್ತಾ ಇದ್ದಾರೆ. ದಾಖಲೆಗಳನ್ನು ಕೊಡ್ಬೇಡ ಅಂತ ಇದ್ದಾರೆ. ಇದರಿಂದ ಏನಾದ್ರು ಹೊಸ ಹುನ್ನಾರ ನಡೀತಾ ಇದೆಯಾ? ಖಂಡಿತ ಹುನ್ನಾರ ಇದೆ ಸರ್ ಅದ್ರಲ್ಲಿ. ನೋಡಿ ಅವ್ರೇನ್ ಹೇಳ್ತಿದ್ದಾರೆ, 2002 ನಿಮ್ಮ ಮಾಹಿತಿ ಸಿಗ್ತಾ ಇಲ್ಲ. ಸಿಗದೆ ಇರೋದಕ್ಕೆ ಯಾರು ಕಾರಣ? ಇದೇ ಚುನಾವಣಾ ಆಯೋಗ. ಮೊನ್ನೆ ನಾವು ಅವರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಯಲಹಂಕ, ವರ್ತೂರು, ಈ ಒಂದು ಉತ್ತರಹಳ್ಳಿ, ಇಲ್ಲಿ ಬೂತ್ಗಳೇ ಇಲ್ಲ 2002. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಅಂದಾಗ 20 ತಾರೀಕು ಚುನಾವಣಾ ಆಯೋಗ ತಮ್ಮ ತಪ್ಪನ್ನ ತಿದ್ಕೊಂಡು ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟು, ನಾವು ಉತ್ತರಹಳ್ಳಿಯ 40 ಬೂತ್ಗಳನ್ನ ಸೇರಿಸಿದೀವಿ, ಯಲಹಂಕದ 26 ಬೂತ್ಗಳನ್ನ ಸೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಪ್ಪು ಒಪ್ಕೊಂಡ್ರು, ಇಷ್ಟು ದಿನ ಇರ್ಲಿಲ್ಲ ಅಂತ, ಇವ್ರದೇ ತಪ್ಪು. ಇದನ್ನ ಈಗ ಸೇರಿಸ್ಬೋದು ಅಂದ್ರೆ ಜೂನ್ 30ನೇ ತಾರೀಕು SIR ಶುರುವಾಯ್ತಲ್ಲ, ಅವತ್ತೇ ಸೇರಿಸ್ಬೇಕಿತ್ತು, ಯಾಕೆ ಸೇರಿಸ್ಲಿಲ್ಲ? ಅಷ್ಟು ದಿನ ಜನ ಹುಡುಕಿ ಸುಸ್ತಾಗಿ ಏನ್ ಮಾಡಿದ್ದಾರೆ, ಮೇಲ್ಗಡೆ ಮ್ಯಾಪಿಂಗ್ ಕಾಲಮ್ನ ಖಾಲಿ ಬಿಟ್ಟು ಎನ್ಯುಮರೇಷನ್ ಫಾರಂ ಕೊಟ್ಬಿಟ್ಟಿದ್ದಾರೆ. ಅವ್ರು ಎಲ್ರಿಗೂ ನೋಟಿಸ್ ಬರ್ತದೆ. ಅಷ್ಟು ಮಾತ್ರ ಇವ್ರು ಹೇಳ್ತಾ ಇದ್ದಾರೆ, ನೋಟಿಸ್ ಬಂದ್ಮೇಲೆ ದಾಖಲೆ ಕೊಡ್ಬೇಕು. ಅವರು ಯಾವ ದಾಖಲೆಗಳು? ಪೌರತ್ವದ ದಾಖಲೆಗಳನ್ನ ಕೊಡ್ಬೇಕು. ಅದರಲ್ಲೂ ಯಾರಾದ್ರೂ 2004 ನಂತರ ಹುಟ್ಟಿದ್ರೆ ಸರ್, ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿದಿಲ್ಲ ಅಂದ್ರೆ ಇವಂದು ದಾಖಲೆ ಕೊಡ್ಬೇಕು, ಅವ್ರ ತಂದೆ ತಾಯಿದು ದಾಖಲೆ ಕೊಡ್ಬೇಕಂತೆ. ಒಂದ್ ವೇಳೆ ಅನಾಥ ಮಕ್ಳಿಗೆ ತಂದೆ ತಾಯಿ ಇಲ್ಲ ಅಂದ್ರೆ ಅವ್ರು ಯಾವ ದಾಖಲೆ ತಂದು ಕೊಡ್ಲಿಕ್ಕೆ ಸಾಧ್ಯ? ಸತ್ತೋಗಿರ್ತಕ್ಕಂಥವ್ರ ದಾಖಲೆ ಹೆಂಗ್ ತಂದು ಕೊಡ್ಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ಅವ್ರ ಹೆಸರುಗಳು ಬಿಟ್ಟೋಗ್ತವೆ. ಮತ್ತೆ ಈಗಲೂ ಕೂಡ ಕುಣಿಗಲ್ಲು, ಮೈಸೂರು, ದಾವಣಗೆರೆ ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳ 2002 ಬೂತ್ಗಳು ಕಾಣ್ತಾನೆ ಇಲ್ಲ. ಇದು ಚುನಾವಣಾ ಆಯೋಗದ ತಪ್ಪು. ಆನೇಕಲ್ದಲ್ಲಿ ಅದೇ ಬರ್ತಾ ಇದೆ, ಬಾಗಲಕೋಟೆಯಲ್ಲೂ ಅದೇ ರೀತಿ ಬರ್ತಾ ಇದೆ. ಬಟ್ ಇನ್ನೊಂದು ಜಾಗೃತ ಕರ್ನಾಟಕದ ನೀವು ಮೊನ್ನೆ ಪ್ರತಿಭಟನೆ ಮಾಡಿದ್ರು ಚುನಾವಣಾ ಆಯೋಗದ ಎದುರು, ನಿಮ್ಮನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದ್ರು ಅಂತ. ಏನು ನಿಮ್ಮ ಬೇಡಿಕೆ ಏನಿದ್ದು, ಅದು ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಏನಿತ್ತು? ಸರ್, ನಾವು ಜುಲೈ 10ನೇ ತಾರೀಕಿಂದ ಪ್ರತಿನಿತ್ಯ ಚುನಾವಣಾ ಆಯೋಗಕ್ಕೆ ಹೋಗಿ ಒಂದೊಂದು ಸಮಸ್ಯೆ, ಎಲ್ಲ ಸಮಸ್ಯೆನೂ ಒಟ್ಟಿಗೆ ಕೊಟ್ಟರೆ ನೀವು ಬಗೆಹರಿಸಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ಸಮಸ್ಯೆನ ಒಂದೊಂದು ದಿನ ಕೊಡ್ತಾ ಇದ್ವಿ ಸರ್. ಒಂದಿನ ಏನು ಕೊಟ್ಟಿದ್ವಿ ಅಂತಂದ್ರೆ, ದೇವದಾಸಿಯರ ಮಕ್ಕಳು ಎನ್ಯುಮರೇಷನ್ ಫಾರಂ ತುಂಬಬೇಕಾದ್ರೆ ತಂದೆ ಕಾಲಂನಲ್ಲಿ ಏನಂತ ತುಂಬಬೇಕು. ಬಹಳಷ್ಟು ಜನರಿಗೆ ಮುಜುಗರ ಇದೆ ತಂದೆ ಹೆಸರು ಬರೆಯೋದು, ಬಹಳಷ್ಟು ಜನರಿಗೆ ಅವ್ರ ತಂದೆ ಇಲ್ಲ ಗೊತ್ತು. ಅವ್ರು ಏನು ತುಂಬಬೇಕು ಅಂತ ನಾವು ಒಂದು ಪ್ರಶ್ನೆ ಕೇಳಿ, ಇದಕ್ಕೆ ನಿಮ್ಮಿಂದ ಲಿಖಿತವಾಗಿ ಒಂದು ಸ್ಪಷ್ಟೀಕರಣ ಕೊಡಿ, ಅದ್ರ ಪ್ರಕಾರ ಅವ್ರು ತುಂಬ್ತಾರೆ. ಕರ್ನಾಟಕದಲ್ಲಿ ಸುಮಾರು ಎಷ್ಟೋ ದೇವದಾಸಿಯರು ಇದ್ದಾರೆ ಅವರೆಲ್ಲ ಅಂತೇಳಿ ಚುನಾವಣಾ ಆಯೋಗ ಉತ್ತರ ಕೊಡಲಿಲ್ಲ. ವರ್ತೂರು, ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೂತ್ಗಳೇ ಸಿಗ್ತಾ ಇಲ್ಲ. ಅವ್ರು BLOಗಳು ಈಗ ನಾನು ಈ ಬೂತಲ್ಲಿ ಇಷ್ಟನೇ ಕ್ರಮ ಸಂಖ್ಯೆಯಲ್ಲಿ ಓಟ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. BLO ಅದನ್ನ ಅಪ್ಲೋಡ್ ಮಾಡಿದ್ರೆ ನಾಟ್ ಫೌಂಡ್ ಅಂತ ರೆಕಾರ್ಡ್ ಬರ್ತಾ ಇದೆ. ಏನ್ ಮಾಡಕ್ ಸಾಧ್ಯ? ಈ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಡಿ, ಇದಕ್ಕೆ ಸರಿಯಾದಂತ ಉತ್ತರ ಕೊಡಿ ಅಂತೇಳಿ. ಈ ರೀತಿ ಸರ್, ದೇವದಾಸರು ಇರ್ಬೋದು, ಅನಾಥ ಮಕ್ಳು ಇರ್ಬೋದು, ಮತ್ತೆ ಚುನಾವಣಾ ಆಯೋಗದ ವೆಬ್ಸೈಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇರ್ಬೋದು, ಮತ್ತೆ ಹೆಸರುಗಳು ತಪ್ಪಾಗಿದ್ವಲ್ಲ, ಈ ಎಲ್ಲ ವಿಚಾರನ ತಗೊಂಡೋಗಿ ನಾವು ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದ್ರೆ ಯಾವುದೇ ಒಂದೇ ಒಂದು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ನಾವು ಹೇಳಿದ್ವಿ, ನಾವು 18ನೇ ತಾರೀಕು ಶನಿವಾರ ಚುನಾವಣಾ ಆಯೋಗದ ಕಚೇರಿಗೆ ಬರ್ತೀವಿ, ನಾವು 8 ದಿನ ಮಾಹಿತಿ ನಾವು ಏನು ಕೇಳಿದ್ದೀವಿ ನೀವು ಕೊಟ್ಟಿಲ್ಲ, ನಮ್ಗೆ ಉತ್ತರ ಕೊಡಿ ಅಂತ ಕೇಳಿದ್ವಿ. ಆದರೆ ಚುನಾವಣಾ ಆಯೋಗ DCP ಕಚೇರಿಗೆ ಒಂದು ಕಂಪ್ಲೇಂಟ್ ಮಾಡಿ, ಜಾಗೃತ ಕರ್ನಾಟಕದವರು ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ, ಅವ್ರನ್ನ ಹೇಗಾದ್ರೂ ತಡೆಯಿರಿ ಅಂತೇಳಿ ಒಂದಿನ ಮುಂಚಿತವಾಗಿ ನಮಗೆ ನೋಟಿಸ್ ಕೊಟ್ಟು ನಮ್ಮನ್ನ ಒಳಕ್ಕೂ ಬರ್ದೇ ಇರೋ ಥರ ನಮ್ಮನ್ನ ಡಿಟೈನ್ ಮಾಡಿ 3 ಗಂಟೆ ಆದಮೇಲೆ ಬಿಟ್ಟರು ಸರ್. ನಮ್ಮ ಬಿಟ್ಟು 6ನೇ ದಿನಕ್ಕೇನೆ ಯಲಹಂಕ ಮತ್ತು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೂತ್ಗಳನ್ನ ಸೇರಿಸಿದ್ರು. ಅಂದ್ರೆ ನಾವು ಕೇಳಿರ್ತಕ್ಕಂಥದ್ದು ಸರಿ ಇದೆ, ಚುನಾವಣಾ ಆಯೋಗ ನೀವು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಆದ್ರೆ ನಾವು ಹೋಗಿ ಎಷ್ಟು ಸಲ ಅಂತ ಪ್ರತಿಭಟನೆ ಮಾಡೋದು ಸರ್? ಈಗ ನೀವೇ ಹೇಳಿದ್ರಿ ಬಾಗಲಕೋಟೆ, ಆನೇಕಲ್ಲು ಇದೆಲ್ಲ ಸೇರಿಸಿಲ್ಲ ಅಂತೇಳಿ. ಇವರ ಚುನಾವಣಾ ಆಯೋಗದ ತಪ್ಪಿನಿಂದ ಲಕ್ಷಾಂತರ ಮತದಾರರು 2002 ಮಾಹಿತಿ ಸಿಗದನೆ ಅವ್ರ ಹೆಸರು ಕರಡು ಮತದಾರ ಪಟ್ಟಿಲಿ ಬಂದು ದಾಖಲೆ ಕೇಳ್ರೆ ದಾಖಲೆಗಳನ್ನ ಚುನಾವಣಾ ಆಯೋಗ ಮಾಡಿಸ್ಕೊಡ್ತದ? ಮಾಡಿಸ್ಕೊಡಕ್ಕಾಗಲ್ಲ. ರಾಜ್ಯ ಸರ್ಕಾರ PRC ಕೊಡೋಕೆ ಹೋದ್ರೆ ಅದಕ್ಕೂ BJP ಕಲ್ಲಾಗ್ತಾರೆ. ಚುನಾವಣಾ ಆಯೋಗ ಅದನ್ನ ರಿಸೀವ್ ಮಾಡ್ತೀವಾ ಇಲ್ವಾ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಿದೆ. ಈ ರೀತಿಯಾಗಿ ಇವರು ಅರ್ಹ ಮತದಾರರನ್ನ ತೆಗಿಲಿಕ್ಕೋಸ್ಕರನೇ SIR ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪದೇ 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 ಪ್ರೂವ್ ಆಗ್ತಾ ಇದೆ. ಹಾಗಾಗಿ ಜನ ಅಂತೂ ಚುನಾವಣಾ ಆಯೋಗಕ್ಕೆ ಸರಿಯಾಗಿ ಪಾಠ ಕಲಿಸ್ತಾರೆ ಸರ್.
ನಿಜ ಅನ್ಸುತ್ತೆ. ಬಟ್ ಜಾಗೃತ ಕಾರಣಕ್ಕೆ ಮುಂದಿನ ಕ್ರಮಗಳೇನು? ಈಗಾಗಲೇ ಒಂದು ಪ್ರತಿಭಟನೆ ಮಾಡಿದ್ರಿ, ಪ್ರತಿ ಸಲ ನೀವು ಅದ್ರ ಅಪ್ಲಿಕೇಶನ್ ಕೊಡ್ತಾ ಇದ್ರಿ, ಅವ್ರಿಗೆ ಮಾಹಿತಿಗಳನ್ನು ಕೇಳ್ತಾ ಇದ್ರಿ, ಅವ್ರು ಏನು ಕೊಡ್ತಾ ಇಲ್ಲ. ನೆಕ್ಸ್ಟ್ ಏನು ಮಾಡ್ತಾ ಸರ್, ಇದ್ದಾರೆ? ಯಾಕಂದ್ರೆ ನಿಜವಾದ ಯುದ್ಧ ಆರಂಭವಾಗೋದು ಕರಡು ಮತದಾರ ಪಟ್ಟಿ ಬಂದ್ಮೇಲೆ. ಯಾಕಂದ್ರೆ ಎನ್ಯುಮರೇಷನ್ ಫಾರ್ಮ್ ತುಂಬಲಿಕ್ಕೆ ಇಡೀ ರಾಜ್ಯದ ಮತದಾರರಿಗೆ ನೀವು ಹೆಲ್ಪ್ ಮಾಡಿದ್ರಿ, ಅದಕ್ಕೆ ಬೇಕಾದ ವಿಡಿಯೋಗಳನ್ನು ಮಾಡಿದ್ರಿ, ಬೇರೆ ನಾಗರಿಕ ಸಂಘಟನೆಗಳು ಅದೇ ಕೆಲಸ ಮಾಡ್ತಾ ಇದ್ದಾವೆ, ರಾಜಕೀಯ ಪಕ್ಷಗಳು ಮಾಡ್ತಾ ಇದಾವೆ. ಹೌದು. ಬಟ್ ಯುದ್ಧ ನನ್ನ ಪ್ರಕಾರ ಶುರು ಆಗೋದು, ನಿಜವಾಗ್ಲೂ ಮತದಾರ ಪಟ್ಟಿಯಿಂದ ಹೊರಗೆ ಹೋಗಿ ಶುರು ಆಗೋದು ಆಗಸ್ಟ್ 17ರ ನಂತರ ಕರಡು ಮತದಾರ ಪಟ್ಟಿ ಬಿಡುಗಡೆ. ಹೌದು ಸರ್. ಅವಾಗ ಜಾಗೃತ ಕಾರಣಕ್ಕೆ ಏನು ಮಾಡುತ್ತೆ, ಬೇರೆದವರು ಏನು ಮಾಡಬೇಕು, ಮತದಾರ ಏನು ಮಾಡಬೇಕು? ಸರ್, ಇವತ್ತು ಕೂಡ ಚುನಾವಣಾ ಆಯೋಗಕ್ಕೆ ನಾವು ಹೋಗಿದ್ದೀವಿ. ಏನಪ್ಪಾ ಅಂತಂದ್ರೆ BLOಗಳಿಗೆ ರಾಂಗ್ ಮ್ಯಾಪಿಂಗ್ ಮಾಡ್ಬಿಟ್ಟಿರ್ತಾರೆ ಸರ್. ಮುಂಚೆ ಅವರು ಯಾರ ಜೊತೆಗೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿರ್ತಾರೆ. ಎನ್ಯುಮರೇಷನ್ ಫಾರ್ಮಲ್ಲಿ ನಾವು ಸರಿಯಾಗಿ ಮಾಹಿತಿ ತುಂಬಿಕೊಟ್ಟಿರ್ತೀವಿ, ಅದನ್ನ ಎಡಿಟ್ ಮಾಡಿಬಿಟ್ಟು ಸರಿಯಾಗಿ ಮಾಹಿತಿ ತುಂಬಬೇಕು ಅಂತಲೂ ಗೊತ್ತಿಲ್ಲ ಸರ್ ತುಂಬ ಜನ BLOಗಳಿಗೆ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ಬಡ್ಕೊಳ್ತಾ ಇದ್ದೀವಿ, ಒಂದು ದಿನ ಇಡೀ ರಾಜ್ಯಾದ್ಯಂತ SIRನ ಆಯ್ಕೆ ಮಾಡಿ, ಒಂದೇ ದಿನ ಎಲ್ಲ BLOಗಳನ್ನ ಚೆನ್ನಾಗಿರೋ ಕಡೆ ಕರೆದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸರಿಯಾಗಿ ಟ್ರೈನಿಂಗ್ ಕೊಡಿ, ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವ್ರು ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅದನ್ನ ಮಾಡ್ತಾ ಇಲ್ಲ. ಒಂದು ಸರ್. ಎರಡನೇದು, ನೀವು ಹೇಳ್ದಂಗೆ ಕರಡು ಮತದಾರರ ಪಟ್ಟಿ ಬಂದ್ಮೇಲೆ ಈ ಸಮಸ್ಯೆ ಆಗ್ತದೆ, ಹಂಗಾಗಬಾರ್ದು ಅಂತ ASDDOನ ಈಗಲೇ ಆದಷ್ಟು ಕಡಿಮೆ ಮಾಡಿ, ಎನ್ಯುಮರೇಷನ್ ಫಾರ್ಮ್ನ ಅವ್ರಿಗೆ ತಲುಪಿಸಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ನಾವು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ನಾವು ಮನವಿ ಮಾಡಿದ್ದೀವಿ, ನಾವೆಲ್ಲ ತರಬೇತಿ ಕೊಟ್ಟಿದ್ದೀವಿ. ನೀವು ಏನೇನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಿ ಅದ್ರ ಕುರಿತಾಗಿ ARO AC ಗೆ, DEO DC ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಆ ಕಾಪಿಯನ್ನು ನಮಗೆ ಕಳಿಸ್ಕೊಡಿ, ನಾವು ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದನ್ನ ಸಾಧ್ಯವಾದಷ್ಟು ಅವರೇ ಬಗೆಹರಿಸ್ಕೊಬಿಟ್ರೆ ಅವ್ರಿಗೆ ಒಳ್ಳೆಯದು ಆಯಾ ಸಮಸ್ಯೆಗಳನ್ನ. ಸರ್, ಮೂರನೇದಾಗಿ ಕರಡು ಮತದಾರರ ಪಟ್ಟಿ ಬರೋ ಹೊತ್ತಿಗೆ ನಮ್ಮ ಡಿಮ್ಯಾಂಡು ಡೆತ್ ಡೂಪ್ಲಿಕೇಟ್ ಮಾತ್ರ ಹೊರಗಡೆ ಹೋಗ್ಬೇಕು. ಮತ್ತೆ BLOಗಳು ತಪ್ಪಾಗಿ ತುಂಬಿದ ಕಾರಣಕ್ಕೋಸ್ಕರ ಜನರಿಗೆ ನೋಟಿಸು ಹೋಗಬಾರ್ದು, ಮತ್ತು ದಾಖಲೆನಲ್ಲಿ PRCನ ಅವರು ತಗೊಳ್ಳೇಬೇಕು. ಇಷ್ಟು ಡಿಮ್ಯಾಂಡ್ ಇಟ್ಕೊಂಡು ನಾವು ಇದೇ ಜುಲೈ 24ನೇ ತಾರೀಕು ಸಂಜೆ 6 ಗಂಟೆಗೆ ಒಂದು ಆನ್ಲೈನ್ ಸೆಮಿನಾರನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 500 ಜನ ಎಕ್ಸ್ಪರ್ಟ್ಗಳನ್ನ, ಇದರಿಂದ ಬಾಧಿತರಾಗತಕ್ಕಂಥವ್ರನ್ನ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಇಬ್ಬಿಬ್ಬರನ್ನ ಕರಿತಾ ಇದ್ದೀವಿ. ಮತ್ತು ಇನ್ನೊಂದು ಕಡೆ ಈ ನಮ್ಮ ಮತ ನಮ್ಮ ಹಕ್ಕು ತಂಡದವರು ಕಾನೂನು ಪರಿಣಿತರನ್ನ, ಲಾಯರ್ಗಳನ್ನ ಎಲ್ಲರನ್ನೂ ಕೂಡ ಸೇರಿಸಿ ಅವ್ರಿಗೆ ಈ ಕರಡು ಮತದಾರರ ಪಟ್ಟಿ ಬಂದ್ಮೇಲೆ ಈ ನಮ್ಮ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಕ್ಲೈಮ್ ಮತ್ತು ಅಬ್ಜೆಕ್ಷನ್ ಹಂತದಲ್ಲಿ ಯಾವ್ಯಾವ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಹೆಂಗೆ ತಯಾರಾಗಬೇಕು ಅಂತಕ್ಕಂಥ ವರ್ಕ್ಶಾಪ್ಗಳನ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ನಾವು ಈ ಕಡೆ ಒಂದು ಆನ್ಲೈನ್ ವೆಬಿನಾರ್ ಮಾಡಿ ಯಾವ ರೀತಿ ದೂರುಗಳು ಬರ್ತವೆ ಅಂತ ರೆಡಿ ಆಗ್ತಾ ಇದ್ದೀವಿ. ಇದೆಲ್ಲವನ್ನ ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ಮತ್ತೆ ಹೋಗ್ತೀವಿ, ನಾವು ಅವ್ರ ಸಹಾಯ ಮಾಡ್ತೀವಿ. ನಾವು ಯಾಕೆಂದ್ರೆ ನಮ್ಮ ಉದ್ದೇಶ ಅರ್ಹ ಮತದಾರರು ಬಿಟ್ಟು ಹೋಗ್ಬಾರ್ದು ಅಂತ ಅವ್ರಿಗೆ ಸಹಾಯ ಮಾಡ್ತೀವಿ. ಸಾಧ್ಯವಾದಷ್ಟು ಕ್ಲೀನ್ ಆಗಿ ಪಾರದರ್ಶಕವಾಗಿ ಈ SIR ನಡೀಲಿ ಅಂತ ಕೇಳ್ತೀವಿ. ಆ ನಂತರ ಆಗಿಯೂ ಕೂಡ 89 ಲಕ್ಷ ಜನರು ಕರಡು ಮತದಾರರ ಪಟ್ಟಿಯಿಂದ ಬಿಟ್ಟರೆ ಆ ಬಿಟ್ಟವ್ರೆಲ್ಲರೂ ಸೇರಿಸ್ಕೊಂಡು ಅವ್ರಿಗೆ ನೇತೃತ್ವ ಕೊಟ್ಟು ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದೇ ಇರ್ತದೆ ಸರ್. ಅದಕ್ಕೆ ಪಾಲಿಟಿಕ್ಸ್ಗೆ ನಾವು ಪೊಲಿಟಿಕಲ್ ಹೋರಾಟನೇ ಮಾಡಬೇಕಾಗ್ತದೆ. ಸಹಾಯ ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಎರಡನೇ ವಿಚಾರ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಈ ಹೋರಾಟನ ಖಂಡಿತ ನಾವು ಪೊಲಿಟಿಕಲ್ ಹೋರಾಟನ ಮುಂದುವರಿಸ್ತೀವಿ. ಏನು ಅಕ್ಟೋಬರ್ ತಿಂಗಳಲ್ಲಿ ಅಂತಿಮ ಮತದಾರರ ಪಟ್ಟಿ ಬರ್ತದೆ, ಅಲ್ಲಾದರೂ ಕೂಡ ಇವರೆಲ್ಲರೂ ಕೂಡ ಇನ್ಕ್ಲೂಡ್ ಆಗೋ ಥರ ಒಂದು ದಿಟ್ಟ ಹೋರಾಟ ಮಾಡಲಿಕ್ಕೆ ನಾವಂತೂ ಸಿದ್ಧ ಇದ್ದೀವಿ ಸರ್. ಈಗಾಗಲೇ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಲ್ಲಿ ಪ್ರಶಾಂತ್ ಭೂಷಣ್ ಅತ್ಯಂತ ಹಿರಿಯ ವಕೀಲರಾದ ಸುಪ್ರೀಂ ಕೋರ್ಟ್ ಅವ್ರ ನೇತೃತ್ವದಲ್ಲಿ ಕರ್ನಾಟಕದ ಈ SIRಗೆ ಕಾನೂನು ಸಮಸ್ಯೆಗಳು ಏನು ಬರುತ್ತವೆ, ಕಾನೂನು ಸಮಸ್ಯೆಗಳು ಹೇಗೆ ಬಗೆಹರಿಸಬೇಕು ಅನ್ನೋಕ್ಕಾಗಿ ಮತಕಾವಲು ಸಮಿತಿ ಮತ್ತು ಇತರ ನಾಗರಿಕ ಸಾಮಾನ್ಯ ವೇದಿಕೆಗಳು ಸೇರಿ ಒಂದು ದೊಡ್ಡ ಸೆಮಿನಾರ್. ಎಷ್ಟನೇ ತಾರೀಕು ಸರ್? 2ನೇ ತಾರೀಕು ಅಕ್ಟೋಬರ್ 2, ಸಾರಿ ಆಗಸ್ಟ್ 2 ಗಾಂಧಿ ಭವನದಲ್ಲಿ. ಹೌದು. ಆಮೇಲೆ ಅವ್ರು ಎಲ್ಲ ಲಾಯರ್ಗಳನ್ನು ಎಲ್ಲ ಕಡೆಯಿಂದಲೂ ಸೇರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅದ್ರ ಜೊತೆ ಸೇರ್ಬೇಕು. ಖಂಡಿತ ಸರ್ಗೆ ತಾಲೂಕು ಮಟ್ಟದಲ್ಲಿ ಎಷ್ಟು ವಕೀಲರಿದ್ದಾರೆ, ನ್ಯಾಯಾಂಗ ಪರಿಣಿತರಿದ್ದಾರೆ, ಯಾರ್ಯಾರು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅವರೆಲ್ಲರೂ ಒಂದುಗೂಡಿ ನೆಕ್ಸ್ಟ್ ಕರಡು ಮತದಾರ ಪಟ್ಟಿ ಬರುತ್ತೆ, ಅದರ ನಂತರ ಏನು ಹೋರಾಟಕ್ಕೆ ಬೇಕಾಗುತ್ತೆ ಅದು ಮತದಾರರಿಗೆ ತಮ್ಮ ಮತವನ್ನು ರಕ್ಷಿಸಿಕೊಳ್ಳಲು ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಮತ್ತೆ ನಿಮ್ಮ ಜೊತೆ ಮಾತಾಡ್ತೇವೆ. ತುಂಬ ಒಳ್ಳೆ ಮಾಹಿತಿ ನೀಡಿದ್ರಿ. ಮತ್ತೆ SIRಲಿ ಏನು ಸಮಸ್ಯೆಗಳು ಬರುತ್ತೆ, ಮತ್ತೆ SIRನ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಹಿತಿಗಳನ್ನ ಹಂಚಿಕೊಳ್ಳೋಣ ಅಂತ ಧನ್ಯವಾದ. ನಮ್ಮ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಮುಖ್ಯವಾಗಿ ಏನಿರುತ್ತೆ ಅಂತಂದರೆ, ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಾ ಇದ್ರು ನಮಗೆ. ಒಬ್ಬ ರಾಜ್ಕುಮಾರ್ ಇರ್ತಾಳೆ, ಒಬ್ಬ ರಾಕ್ಷಸ ಇರ್ತಾನೆ. ರಾಕ್ಷಸನ ಜೀವ 7 ಸಮುದ್ರ ದಾಟಿ ಇರುತ್ತೆ. ಆ 7 ಸಮುದ್ರ ದಾಟಿ ಹೋಗಿ ಆ ಗಿಣಿಯಲ್ಲಿರುವ ಗಿಣಿಯನ್ನು ಕೊಂದರೆ ಈ ರಾಕ್ಷಸ ಸಾಯ್ತಾನಂತೆ. ಹಾಗಾಗಿದೆ ಮತದಾರರ ರಕ್ಷಣೆ ಮಾಡ್ಕೋಬೇಕಾದ್ರೆ ಈ ಇಲೆಕ್ಷನ್ ಕಮಿಷನ್ನು ಆ ರೀತಿಯಾದ ಒಂದು 7 ಸಮುದ್ರಗಳನ್ನು ದಾಟಿ ಒಂದು ಗಿಣಿಯನ್ನು ಇಟ್ಟಿದೆ. ಆ ಗಿಣಿಯನ್ನು ನಾವು ರಕ್ಷಿಸ್ಕೋಬೇಕಾಗಿದೆ ಈಗ. ಹಾಗಾಗಿ ಎಲ್ಲ ಮತದಾರರು ಎಚ್ಚೆತ್ತುಕೊಳ್ಬೇಕಾಗಿದೆ. ರಾಜಕೀಯ ಪಕ್ಷಗಳು ಆ ಮತದಾರರ ಮತವನ್ನು ರಕ್ಷಿಸಿಕೊಳ್ಳಲು ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಕೇವಲ ನಾಗರಿಕ ಸಮಾಜದ ಕರ್ತವ್ಯ ಅಲ್ಲ ಇದು,
ಇದು ರಾಜಕೀಯ ಪಕ್ಷಗಳ ಕರ್ತವ್ಯ ಹೌದು, ಯಾಕೆಂದರೆ ಇಲೆಕ್ಷನ್ ಕಮಿಷನ್ ಪಕ್ಷಪಾತ ಧೋರಣೆ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ನಾವೆಲ್ಲ ಎಚ್ಚೆತ್ಕೊಂಡು ಈಗೇನು ಕಾಕ್ರೋಚ್ ಜನತಾ ಪಾರ್ಟಿ ತಮ್ಮ ಬೇಡಿಕೆಗೆ ಎಚ್ಚೆತ್ಕೊಂಡು ದೆಹಲಿಗೆ ಮುತ್ತಿಗೆ ಹಾಕಿ ಒತ್ತಾಯ ಮಾಡ್ತಾ ಇದ್ದಾರೆ, ಅದೇ ರೀತಿ ನಾವು ನಮ್ಮ ಮತಗಳನ್ನು ರಕ್ಷಿಸಿಕೊಳ್ಳೋಕ್ಕೆ ನಾವು ಎಚ್ಚೆತ್ಕೊಳ್ಬೇಕಾಗಿದೆ, ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕಾಗಿದೆ. ಆಗದೆ ಹೋದರೆ ಬೀದಿಗಿಳಿದು ಹೋರಾಟಕ್ಕೂ ರೆಡಿ ಆಗಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಈದಿನ.com. ನಾನು ಸುನೀಲ್ ಸಿರ್ಸಂಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.